ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಟಿ.ಇ.ಟಿ. ವಿಜ್ಞಾನ ಪೇಪರಲ್ಲಿ ಕೇಳುವಂತ ಬೆಳಕು ಪಾಠದ ಕೆಲವೊಂದಿಷ್ಟು ಮುಖ್ಯವಾದ ಅಂಶಗಳನ್ನು ನಾನು ಬರೆದಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಅಧ್ಯಾಯ ಬೆಳಕು. ಮೊದಲಾಗಿ ಹೇಳಬೇಕಂದ್ರೆ, ನಾವು ಬೆಳಕಿನ ಸಹಾಯದಿಂದ ನಾವು ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ. ಅಕಸ್ಮಾತ್ ಬೆಳಕಿಲ್ಲ ಅಂದ್ರೆ ನಾವು ಕೃತಕ ಬೆಳಕಿನ ಮೂಲಗಳನ್ನು ನಾವು ಕಂಡುಹಿಡಿದು ರಾತ್ರಿಯಲ್ಲಿ ವಸ್ತುನ ನೋಡ್ತೀವಿ. ನೋಡಿ, ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ನೀವೀಗ ಮೊಬೈಲಿಂದ ಯಾವುದೋ ಟಾರ್ಚ್ ಲೈಟ್ ಆನ್ ಮಾಡಿದ್ರೆ ಆ ಬೆಳಕು ಸರಳ ರೇಖೆಯಲ್ಲಿ ಹೋಗುತ್ತದೆ. ಸೂರ್ಯನ ಬೆಳಕು ಕೂಡ ಸರಳ ರೇಖೆಯಲ್ಲಿ ಭೂಮಿಗೆ ಬರುತ್ತದೆ. ಎರಡನೇ ಪಾಯಿಂಟ್ ಏನಿದೆ ಅಂದ್ರೆ, ಬೆಳಕು 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಚಲಿಸುತ್ತದೆ. ನೋಡಿ, 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಅಂದ್ರೆ 1 ನಿಮಿಷಕ್ಕೆ ಬೆಳಕು ಎಷ್ಟು ಕಿಲೋಮೀಟರ್ ಹೋಗ್ಬೋದು? ಇದನ್ನ ನಾವು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನು ನಾವು ಘಾತಾಂಕದ ರೂಪದಲ್ಲಿ ಇದನ್ನ ವ್ಯಕ್ತಪಡಿಸಬಹುದು. ಅದು ಹೇಗಂದ್ರೆ 3 ಗುಣಿಸು 10⁸ ನೋಡಿ, 3 ಗುಣಿಸು 10⁸ ಅಂದ್ರೆ 10ರ ಮುಂದೆ 8 0 ಆಗ್ಬೇಕು. 10⁸ ಅಂದ್ರೆ ಮೀಟರ್ ಪರ್ ಸೆಕೆಂಡ್. ಇದು ಏಕಮಾನ. ಇದು ಎರಡನೇದು ಏನಂದ್ರೆ, ಪ್ರತಿಫಲನದ ನಿಯಮಗಳು. ಏನು ಪ್ರತಿಫಲನ ಅಂದ್ರೆ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇದು ಹೋದ ವರ್ಷ SSLC ಬೋರ್ಡ್ ಎಕ್ಸಾಮ್ ನಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ. ನೋಡಿ, ಇನ್ಸಿಡೆಂಟ್ ರೇ ಈಕ್ವಲ್ ಟು ರಿಫ್ಲೆಕ್ಟಿಂಗ್ ರೇಸ್ ಅಂದ್ರೆ ಆಂಗಲ್ ಆಫ್ ಐ ಇಸ್ ಈಕ್ವಲ್ ಟು ಆಂಗಲ್ ಆಫ್ ಆರ್ ಗೆ ಸಮ ಇರುತ್ತೆ. ಎರಡನೇದು, ಪತನ ಕಿರಣವು ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಇವು ಮೂರು ಒಂದೇ ಸಮತಲದಲ್ಲಿ ಇರುತ್ತದೆ. ಇದು 1ನೇ ಪಾಯಿಂಟ್, ಇದು 2ನೇ ಪಾಯಿಂಟ್. ನೆಕ್ಸ್ಟ್ ನೋಡಿ, ಕ್ಯಾಮ್ರಾ ಅಂದ್ರೆ ನಾವು ಈಗ ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಳ್ಳುವಾಗ ಕ್ಯಾಮ್ರಾಮನ್ ಯೂಸ್ ಮಾಡ್ತಾರಲ್ಲ ಲೆನ್ಸು, ಅದು ಯಾವ್ದಾಗಿರುತ್ತೆ? ಇದು ಪೀನ ಮಸೂರ ಆಗಿರುತ್ತೆ. ಈ ನೋಡಿ, ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಕ್ಕೆ ಇರ್ತಕ್ಕಂಥ ಕೆಲವೊಂದಿಷ್ಟು ವ್ಯತ್ಯಾಸಗಳು. ನಿಮ್ನ ದರ್ಪಣವನ್ನ ಇಂಗ್ಲಿಷ್ನಲ್ಲಿ ಕಾನ್ಕೇವ್ ಮಿರರ್ ಅಂತ ಕರೀತಾರೆ. ಪೀನ ದರ್ಪಣವನ್ನ ಕಾನ್ವೆಕ್ಸ್ ಮಿರರ್ ಅಂತ ಕರೀತಾರೆ. ಇದರ ಉಪಯೋಗ ನೋಡ್ರಿ. ಮೊದಲನೇದು ನಿಮ್ನ ದರ್ಪಣದ ಉಪಯೋಗ. ಈ ನಿಮ್ನ ದರ್ಪಣದ ಉಪಯೋಗ ಟಾರ್ಚ್ ಅಂದ್ರೆ ನೀವು ಬ್ಯಾಟ್ರಿ ಲೈಟ್ ಅಂತಿರಲ್ಲ ಅದು. ನೆಕ್ಸ್ಟ್ ತಪಾಸಣಾ ದೀಪ. ನೆಕ್ಸ್ಟ್ ವಾಹನಗಳ ಮುಂಭಾಗದಲ್ಲಿ ಅಂದ್ರೆ ಗಾಡಿ ಹೆಡ್ಲೈಟ್. ಆಮೇಲೆ ಕ್ಷೌರ ದರ್ಪಣವಾಗಿ ಅಂದ್ರೆ ಕಟಿಂಗ್ ಅಂಗಡಿಯಲ್ಲಿ. ನೆಕ್ಸ್ಟ್ ದಂತ ವೈದ್ಯರು ಅಂದ್ರೆ ಈ ಹಲ್ಲಲ್ಲಿ ಏನಾದ್ರೂ ಆಗಿದೆ ಅಂದ್ರೆ ಅದನ್ನ ನಿಮ್ನ ದರ್ಪಣ ಒಂದು ಯೂಸ್ ಮಾಡ್ತಾರೆ. ಅದರಿಂದ ನಿಮ್ಮ ಹಲ್ಲಿನ ಫುಲ್ ಗೊತ್ತಾಗುತ್ತೆ. ನೆಕ್ಸ್ಟ್ ಸೌರ ಕುಲುಮೆ ಗೊತ್ತಾ. ನೆಕ್ಸ್ಟ್ ಪೀನ ದರ್ಪಣ ಅಂದ್ರೆ ಕಾನ್ವೆಕ್ಸ್ ಮಿರರ್. ಇದನ್ನ ವಾಹನಗಳ ಹಿನ್ನೋಟದ ದರ್ಪಣವಾಗಿ ಬಳಸುತ್ತಾರೆ. ಅಂದ್ರೆ ಹಿಂದೆ ಯಾವ್ದು ಗಾಡಿ ಹೊಂಟದತ್ತ ತಿಳ್ಕೊಬೇಕಂದ್ರೆ ಆ ವಾಹನದಲ್ಲಿ ಕಾನ್ವೆಕ್ಸ್ ಮಿರರ್ ಹಾಕ್ತಾರೆ. ಯಾಕಂದ್ರೆ ದೂರ ಇರುತ್ತೆ, ಅದರಲ್ಲಿ ಅದರ ಸಮೀಪ ಕಾಣುತ್ತೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನೋಡಿ, ವಕ್ರತಾ ತ್ರಿಜ್ಯಕ್ಕೂ ಸಂಗಮ ದೂರಕ್ಕೂ ಇರುವ ಸಂಬಂಧ. ಈ ನೋಡಿ, ವಕ್ರತಾ ತ್ರಿಜ್ಯದ ಸೂತ್ರ ಏನಿದೆ? R is equal to 2F. ಅಂದ್ರೆ ಒಂದು ವಕ್ರತಾ ತ್ರಿಜ್ಯವು 2 ಸಂಗಮ ದೂರಕ್ಕೆ ಸಮನಾಗಿರುತ್ತದೆ. ಒಂದು ವಕ್ರತಾ ತ್ರಿಜ್ಯವು 2 ಸಂಗಮ ದೂರಕ್ಕೆ ಸಮನಾಗಿರುತ್ತದೆ. ಅರ್ಥ ಆಯ್ತಲ್ಲ. ಓಕೆ. ನೆಕ್ಸ್ಟ್, ಸಂಗಮ ದೂರವನ್ನು ಕಂಡು ಹಿಡಿಯಲು ಬಳಸುವ ಸೂತ್ರ ಅಂದ್ರೆ ಫೋಕಲ್ ಲೆಂತ್ ಅಂತ ನಾವು ಕರಿತೀವಿ. ಈ ಸಂಗಮ ದೂರ ಕಂಡು ಹಿಡಿಯಬೇಕ ಸೂತ್ರ ಅಂದ್ರೆ F is equal to R/2. F is equal to R/2.
ಇಲ್ಲಿಗೆ ನಾನು ತಯಾರಿಸಿದಂಥ ಒಂದು ಬೆಳಕು ಅಧ್ಯಾಯದ ಕೆಲವೊಂದಿಷ್ಟು ಆಯ್ದ ಪ್ರಶ್ನೆಗಳನ್ನು ನಾನು ಇಲ್ಲಿ ನಿಮಗೆ ತಿಳಿಸಿದ್ದೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕ್ಲಾಸಲ್ಲಿ ನಾನು ಮತ್ತೊಂದು ಹೊಸ ಪಾಠವನ್ನು ತೆಗೆದುಕೊಂಡು ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.